ಡಿಕೆಶಿಯನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಸಿದ್ದರಾಮಯ್ಯ ಒಪ್ಪೋದಿಲ್ಲ. ಒತ್ತಡ ಮುಂದುವರೆದ್ರೆ ಸರ್ಕಾರ ಪತನ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿ ಬಗ್ಗೆ ಬಿಜೆಪಿ ನಾಯಕರು ಹೇಳಿದ್ದಲ್ಲ. ಕ್ರಾಂತಿ ಆಗುತ್ತೋ ಭ್ರಾಂತಿ ಆಗುತ್ತೋ ಗೊತ್ತಿಲ್ಲ, ಏನೋ ಒಂದಾಗತ್ತೆ. ನವೆಂಬರ್ ಅಂತ್ಯದಲ್ಲಿ ರಾಜಕೀಯ ಬದಲಾವಣೆಯಾಗುತ್ತೆ. ಔತಣಕೂಟ ಕರೆದ ರಾಜಣ್ಣ ನವೆಂಬರ್ ಕ್ರಾಂತಿ ಬಗ್ಗೆ ಹೇಳಿದ್ರು. ಶಿವಕುಮಾರಿಗೆ ಇದನ್ನು ಕ್ರಾಂತಿ ನವೆಂಬರಲ್ಲಿ ಕ್ರಾಂತಿ ಆಗ್ತದೆ ಅಂತ ಹೇಳಿದವರು ಯಾರು? ಭಾರತೀಯ ಜನತಾ ಪಾರ್ಟಿ ಅಲ್ಲ, ಜಗದೀಶ್ ಶೆಟ್ಟರ್ ಅಲ್ಲ, ಬಿ ಜೆ ಪಿ ಯಾವ ನಾಯಕರು ಅಲ್ಲ. ಇದನ್ನು ಹೇಳಿದವರು ರಾಜಣ್ಣನೇ. ನಿನ್ನೇನು ಅವರು ಮನೇಲಿ ಔತಣಕೂಟ ಏರ್ಪಾಡು ಮಾಡಿದ್ರಲ್ಲ, ಅದೇ ರಾಜಣ್ಣವರು ನವೆಂಬರ್ದಲ್ಲಿ ಕ್ರಾಂತಿ ಆಗ್ತದೆ ಅಂಥೇಳಿ. ಈಗ ಕ್ರಾಂತಿ ಆಗ್ತದೋ ಭ್ರಾಂತಿ ಆಗ್ತದೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ ಇಡೀ ಜಗತ್ತಿಗೆ ಗುರ್ತಾಗಿದೆ, ಸಮಾಜಕ್ಕೆ ಗುರ್ತಾಗಿದೆ, ಜನ ಮಾತಾಡ್ಲಿಕ್ಕೆ ಹತ್ತಿದ್ದಾರೆ, ಕಾಂಗ್ರೆಸ್ಸಿನ ಶಾಸಕರು ಮಾತಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ನವೆಂಬರ್ ಎಂಡ್ ಒಳಗಾಗಿ ಏನೋ ಆಗ್ತದೆ, ಕಾಂಗ್ರೆಸ್ ಒಳಗೆ ಸರ್ಕಾರಕ್ಕೆ ಏನೋ ಆಗ್ತದೆ, ನಾಯಕತ್ವ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಪ್ರಚಲಿತವಾಗಿ ನಡೀತಾ ಇದೆ. ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಹಿನ್ನೆಲೆ ಇದ್ದಂಥ ಹಿಂದುಗಡೆ ಇದ್ದಂಥ ಯಾರು ಶಾಸಕರಿದ್ದಾರೆ ಅವ್ರು ಈಗಾಗಲೇ ಮಾತಾಡಲಿಕ್ಕೆ ಚಾಲು ಮಾಡಿದ್ದಾರೆ. ನವೆಂಬರ್ ಅಂತ್ಯದೊಳಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.